ಇದೀನಿ ನೋಡ್ತಾ ಇರಬಹುದು ಇವತ್ತು ಏನು 10x10 ಅಡಿಯ ಸುತ್ತಳತೆ AB ಮತ್ತು A1 B1 ಅನ್ನುವಂತ ಏನು ಬ್ಲಾಕ್ ಗಳನ್ನ ಮಾಡಿ ಸುಮಾರು 7 ಅಡಿವರೆಗೂ ಕೂಡ ಇವತ್ತು ಈ ಒಂದು ಭೂಮಿಯನ್ನ ನೆಲವನ್ನ ಅಗದಿರುವಂತದ್ದು ಸಾಕಷ್ಟು 7 ದಿನಗಳಿಂದ ಸಾಕಷ್ಟು ಅವಶೇಷಗಳು ಪತ್ತೆಯಾಗಿರುವೆ ಪ್ರಮುಖವಾಗಿ ಇವತ್ತಿನ ದಿನ ಏನು ತಾಮ್ರದ ಲೋಹ ಮತ್ತೆ ಕೆಲವೊಂದಿಷ್ಟು ಮೂಳೆಗಳು ಕೂಡ ಮತ್ತೆ ಕವಡೆಗಳು ಕೂಡ ಪತ್ತೆಯಾಗಿರುವಂತದ್ದು ಸದ್ಯ ಬರದಿಂದ ಇವತ್ತು ಕೆಲಸ ಕೂಡ ಮಾಡಿದ್ದಾರೆ ಸುಮಾರು 7 ಅಡಿವರೆಗೂ ಕೂಡ ಏನು ಈ ಒಂದು ಭೂಮಿಯನ್ನ ಅಗದಿದ್ದಾರೆ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಏನು A1 ಅನ್ನುವಂತ ಬ್ಲಾಕ್ ಏನಿದೆ ಈ ಬ್ಲಾಕ್ ನಲ್ಲಿ ಸುಮಾರು ಸಾಕಷ್ಟು ದೊಡ್ಡ ದೊಡ್ಡ ಬಂಡೆಗಳು ಕೂಡ ಪತ್ತೆಯಾಗಿದೆ ಈ ಒಂದು ಬಂಡೆಗಳ ಹಿನ್ನೆಲೆಯನ್ನ ಕೆದಕ್ತಾ ಹೋದ್ರೆ ಸಾಕಷ್ಟು ಕೌತುಕ ಮತ್ತೆ ಕುತೂಹಲ ಕೂಡ ಮೂಡ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಪ್ರಾಚೀನ ಕಾಲದಲ್ಲಿ ಅಂದ್ರೆ ಈ ಒಂದು ಅವಶೇಷಗಳು ಏನಿದಾವೆ ಸಾಕಷ್ಟು ಎಲ್ಲವೂ ಕೂಡ ಪ್ರಾಚೀನ ಕಾಲದ ಸಂಬಂಧಪಟ್ಟಂತ ಅವಶೇಷಗಳು ಅಂದ್ರೆ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಮತ್ತೆ ವಿಜಯನಗರ ಸಾಮ್ರಾಜ್ಯದ ಸಾಕಷ್ಟು ಅವಶೇಷಗಳು ಇಲ್ಲಿ ಪತ್ತೆಯಾಗಿವೆ ಈಗಾಗಲೇ ಏನು ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಕೂಡ ಈ ಅವಶೇಷಗಳನ್ನ ಅಧ್ಯಯನ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಏನು ಈ ಒಂದು ಭಾಗದಲ್ಲಿ ಸಾಕಷ್ಟು ಬಂಡೆಗಳು ಪತ್ತೆಯಾಗುವುದರಿಂದ ಮತ್ತೆ ಪ್ರಮುಖವಾಗಿ ಈ ಒಂದು ಬ್ಲಾಕ್ ನಲ್ಲಿ ಕೂಡ ಮೂಳೆಗಳು ಪತ್ತೆಯಾಗಿವೆ ಯಾಕೆ ಈ ತರ ಇಷ್ಟೊಂದು ಇವತ್ತು ಮೂಳೆಗಳು ಪತ್ತೆಯಾಗಿವೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೂಡ ಮೂಡಿದೆ ಯಾಕಂತಂದ್ರೆ ಈ ಒಂದು ಪ್ರದೇಶ ಏನಿದೆ ರಾಜಮನೆತನಕ್ಕೆ ಸೇರಿದ್ದು ಜೊತೆಗೆ ರಾಜಮನೆತನಗಳು ಆಳಿದ್ರಿಂದ ಏನಾದ್ರೂ ಯುದ್ಧದ ಕಾಲದ ಸಂಬಂಧಪಟ್ಟಂತ ಏನಾದ್ರೂ ಅವಘಡ ಸಂಭವಿಸಿರಬಹುದಾ ಅನ್ನುವಂತ ಅನುಮಾನ ಕೂಡ ಊಹೆಯನ್ನು ಕೂಡ ಇಲ್ಲಿನ ಸಿಬ್ಬಂದಿ ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆ ಹೇಳ್ಬೇಕಂದ್ರೆ ಇವತ್ತು ಕೂಡ ಏನು ಒಂದು ಮೂಳೆ ಆಗಿರ್ಬೋದು ಮತ್ತೆ ತಾಮ್ರದ ಲೋಹ ಆಗಿರ್ಬೋದು ಮತ್ತೆ ಒಂದು ಕವಡೆ ಕೂಡ ಏನು ಪತ್ತೆಯಾಗಿದೆ ಜೊತೆಗೆ ಕಳೆದ 7 ದಿನಗಳಿಂದ ಕೂಡ ಅಂದ್ರೆ ಏನು ಕಲ್ಲಿನ ಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ನಾಗರ ಹಾವುಗಳು ಪತ್ತೆಯಾಗಿವೆ ಹೀಗಾಗಿ ಎಲ್ಲೋ ಒಂದ್ ಕಡೆ ನಿಧಿಯ ಬಗ್ಗೆ ಇದೊಂದು ರೀತಿ ಮುನ್ಸೂಚನೆ ಇರಬಹುದಾ ಅನ್ನುವಂತ ಕುತೂಹಲ ಮನೆ ಮಾಡಿರುವಂತದ್ದು ಯಾಕಂತಂದ್ರೆ ಈ ಒಂದು ಏನು ಹಸಿರು ಕಲ್ಲಿದೆ ಬಳಪದ ಕಲ್ಲು ಅದು ಸಾಕಷ್ಟು ಮಿಂಚ್ತಾ ಇದೆ ಮತ್ತೆ ಸಂಪದ್ಭರಿತವಾದಂತ ಮುನ್ಸೂಚನೆಯನ್ನ ಅಂದ್ರೆ ಅದರ ಅರ್ಥ ಸಂಕೇತ ಸೂಚಿಸ್ತಾ ಇದೆ ಅನ್ನುವಂತ ಇತಿಹಾಸಕಾರರು ಮತ್ತೆ ಹಿರಿಯರು ಹೇಳ್ತಾ ಇದ್ದಾರೆ ಹೀಗಾಗಿ ಈ ಒಂದು ಉತ್ಖನನ ಇನ್ನೂ ಕೆಲವೊಂದಿಷ್ಟು ಅಡಿಯಷ್ಟು ಕೆಳಗೆ ಹೋದ್ರೆ ನೈಜ ನೆಲ ಹತ್ತುತ್ತೆ ಇನ್ನೂ ಅವಶೇಷಗಳು ಸಿಗಬಹುದು ನಿಧಿಗೆ ಸಂಬಂಧಪಟ್ಟಂತ ಏನಾದರೂ ಅವಶೇಷಗಳು ಸಿಗಬಹುದು ಅನ್ನುವಂತ ಕುತೂಹಲ ಮೂಡಿರುವಂತದ್ದು ಕ್ಯಾಮರಾಮನ್ ಪ್ರಕಾಶ್ ಜೊತೆ ಸುರೇಶ್ ಕಡ್ಲಿಮಟ್ಟಿ ನ್ಯೂಸ್ ಫಸ್ಟ್ ಗದಗ್